Hi, hello, namaste and welcome back to my channel and welcome to yet another travel story. So, ee ondu travel story annodu, ee ondu vlog annodu, this is going to be very special for me. Yake ಏನು ಎಲ್ಲದನ್ನ ಈ ಒಂದು vlog ಅಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. Stay tuned and ಚಾಲೋ. Good morning from ಚಿಕ್ಕಮಗಳೂರು. So, ಚಿಕ್ಕಮಗಳೂರಲ್ಲಿ ನಾವು ಈ ಮಲ್ನಾಡ್ ಸ್ಟೈಲ್ ಮನೆಯಲ್ಲಿ ಉಳ್ಕೊಳ್ತಾ ಇದೀವಿ ಆಯ್ತಾ. ಒಳ್ಳೆ ಜನ, ಒಳ್ಳೆ ಊಟ. ಈಗ ತಿಂಡಿ ಗಿಂಡಿ ಎಲ್ಲ ಮುಗಿಸ್ಕೊಂಡು ನಮ್ಮ ಟ್ರೆಕ್ ಸ್ಟೋರಿ ಅನ್ನೋದು ಶುರು ಆಗ್ತಾ ಇದೆ. ಆದರೆ ಈ ಸತಿ ನನ್ನ ಜೊತೆಗೆ ಟ್ರೆಕ್ಕಲ್ಲಿ ಇರೋರು ನಾನು ರೆಗ್ಯುಲರ್ ಆಗಿ ಏನು ವ್ಲಾಗ್ ಅಪ್ಲೋಡ್ ಮಾಡ್ತೀನಲ್ವ ಅವ್ರಿಗಿಂತ ಸಪ್ರೇಟ್, ಅವ್ರಿಗಿಂತ ಡಿಫ್ರೆಂಟ್. ಯಾಕೆ ಡಿಫ್ರೆಂಟ್ ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಈ ವ್ಲಾಗಲ್ಲಿ ನಾನು ಒಂದು ಅನ್ಎಕ್ಸ್ಪ್ಲೋರ್ಡ್ ಪೀಕ್ಗೆ ಹೋಗ್ತಾ ಇದ್ದೀನಿ. ಅದನ್ನು ಒಂದು ಚಿಕ್ಕಮಗಳೂರು ಅನ್ನೋ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಇವಾಗ ಈ ಸೀಸನಲ್ಲಿ ಹೆಂಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ. Come on, next trip. Come on, come on. ಆಯ್ತಾ. ಮೀನ್ ವೈಲ್ ಇವರಿಗೆಲ್ಲ ಹಾಯ್ ಹೇಳಿ. ಹಾಯ್ ಹೇಳ್ರು. ಹಲೋ. ಇಷ್ಟೆಲ್ಲ ಒಳ್ಳೆಯವರಲ್ಲ ಇವರೆಲ್ಲ. ಸೊ ಇವರೆಲ್ಲ ಫಾರ್ ದ ಫಸ್ಟ್ ಟೈಮ್ ನನ್ನನ್ನು ಟ್ರಸ್ಟ್ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಟ್ರಾವೆಲ್ ವಿತ್ ಮೀ ಅಂತ ಏನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸೊ ಆ ಒಂದು ಬೇಸಿಸ್ ಮೇಲೆ ಜಾಯಿನ್ ಮಾಡಿರೋರು ಥ್ಯಾಂಕ್ ಯು ಸೋ ಮಚ್ ಆಯಿತಾ. ಅಂದರೆ ರ್ಯಾಂಡಮ್ ಆಗಿ ಒಬ್ಬರನ್ನ ಟ್ರಸ್ಟ್ ಮಾಡಿ ಬರೋದು ಇಟ್ಸ್ ನಾಟ್ ಈಸಿ, ಮೀನ್ಸ್ ಅ ಲಾಟ್. ಸೊ ಇದು ನಮ್ಮ ಫಸ್ಟ್ ಬ್ಯಾಚ್ ಆ್ಯಂಡ್ ಈ ಬ್ಯಾಚ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಬರ್ತೀನಿ ಅನ್ನೋದು, ಅನ್ಎಕ್ಸ್ಪ್ಲೋರ್ಡ್ ರೆಸ್ಪಾನ್ಸಿಬಲ್ ಆಗಿ ಇದ್ದು ಫನ್ ಮೈಂಡ್ಸೆಟ್ ಜೊತೆ ಬರ್ತೀರಾ ಅಂತಂದರೆ ಯು ಆರ್ ಆಲ್ವೇಸ್ ವೆಲ್ಕಮ್. ಇದ್ರ ರಿಲೇಟೆಡ್ ಆಗಿ ಅಪ್ಕಮಿಂಗ್ ಡೇಸಲ್ಲಿ ನಾನು ಕೆಲವೊಂದಷ್ಟು ಪೋಸ್ಟನ್ನು, ಕೆಲವೊಂದಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ಬಟ್ ಫಾರ್ ನೆಕ್ಸ್ಟ್ 2 days ಈ ಒಂದು ಗ್ಯಾಂಗ್ ಜೊತೆ ಮುಗಿಸಿ ಫುಲ್ ಹಣ್ಣಾಗಿ ವಾಪಸ್ಸು ನಾವೆಲ್ಲಿ ಉಳ್ಕೊಂಡಿದ್ದೀವಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಏನು ಮಾಡ್ತೀವಿ, ಲೆಟ್ಸ್ ಗೋ. ಐ ಆಮ್ ಎಕ್ಸೈಟೆಡ್. A few moments later.
ಚೆನ್ನಾಗಿದೆ ಹೋಮ್ ಸ್ಟೇ. ನಮಗಂತೂ ಒಂದು ಮನೆ ಫೀಲ್ ಇತ್ತು, ಮನೇಲಿ ಬಂದು ಇದ್ದಿದ್ದು ಫೀಲ್ ಆಯಿತು. ಅಡುಗೆ ಆಗಲಿ, ಆಮೇಲೆ ಅವರು ತೋರಿಸಿದ ಹಾಸ್ಪಿಟಾಲಿಟಿ ಆಗಲಿ, ಆಮೇಲೆ ಟ್ರೆಕ್ಕಿಂಗ್ ವಾಸ್ ದ ಬೆಸ್ಟ್ ಪಾರ್ಟ್. ಆಮೇಲೆ ಅದೇ ಹೇಳಿದಾಗ ಇಟ್ಸ್ 1-2 days ನಿಜವಾಗ್ಲೂ ಔಟ್ ಆಫ್ ದ ಪಾರ್ಕ್ ಇದ್ದಂಗೆ ಪೀಸ್ಫುಲ್ ಆಗಿದೆ ಜಾಗ, ತುಂಬ ಚೆನ್ನಾಗಿದೆ. ಇಟ್ ಹ್ಯಾವ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಇದು 2 days ನಾವು ಏನು ಎಂಜಾಯ್ ಮಾಡ್ತೀವಿ ಅಂತ, ಟ್ರೆಕ್ ಇರಬಹುದು, ವಾಟರ್ಫಾಲ್ ಇರಬಹುದು, ಆ್ಯಂಡ್ ಊಟ. ನಾನು ಅಷ್ಟು ಫುಡ್ಡಿ ಅಲ್ಲ, ಬಟ್ ಇವ್ರ ಮನೆ ಬಂದಾಗ ಎವ್ರಿ ಟೈಮು 2 ಚಪಾತಿ ಎಕ್ಸ್ಟ್ರಾ ಇರುತ್ತೆ, ಒಂದು ನೀರು ದೋಸೆ ಎಕ್ಸ್ಟ್ರಾ ಇರುತ್ತೆ. ಆ್ಯಂಡ್ ಎಲ್ಲಕ್ಕಿಂತ ಜಾಸ್ತಿಯಾಗಿ ಇಲ್ಲಿ ಒಬ್ರು ಅಕ್ಕ ಇದ್ದಾರಲ್ಲ, ಸೊ ಅವರು ಒಂದು ರೀತಿಯಲ್ಲಿ ಮೊದಲಿ ಫೀಲಿಂಗನ್ನು ಕೊಡ್ತಾರೆ. ಆ್ಯಂಡ್ ದ್ಯಾಟ್ ಈಸ್ ದ ರೀಸನ್ ವೈ ಐ ಚೋಸ್ ದಿಸ್ ಪ್ರಾಪರ್ಟಿ. ಸೊ ಮತ್ತೆ ಬೇರೆ ಬೇರೆ ಬ್ಯಾಚಸ್ ಅನ್ನೋದು ಬರುತ್ತೆ, ಅವರು ಕೂಡ ಎಂಜಾಯ್ ಮಾಡ್ತಾರೆ ಅನ್ನೋದು 100% ಹೋಪ್ ನಮಗಿದೆ. ಸೊ ಅಂದರೆ ನನಗೆ ಪರ್ಟಿಕ್ಯುಲರ್ ಆಗಿದೆ. ಎನಿವೇ, ಸೊ ದಿಸ್ ವಾಸ್ ಅವರ್ 2 days. ಅದರಲ್ಲೂ ದೀಪಾವಳಿ ವೀಕೆಂಡಲ್ಲಿ ಇಷ್ಟು ಜನ ನನ್ನನ್ನು ನಂಬಿ ಅವರ ಹಬ್ಬವನ್ನು ಬಿಟ್ಟು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದು ಇಟ್ ಮೀನ್ಸ್ ಅ ಲಾಟ್. ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದನ್ನು ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮಗೆ ತೋರಿಸ್ತೀನಿ, ಬನ್ನಿ. ಇದು ಅಲ್ಟಿಮೇಟ್ ಆಗಿ ಬರುತ್ತೆ. ಇವ್ರು ಯಾರು ತೆಗಿಸ್ಕೊಂಡಿಲ್ಲ ಈ ತರ. ಫುಲ್ ಬ್ರಿಡ್ಜ್ ಬಂದಿದೆ. ಗಿಲಕಿ ಹೈಡಿಂದ ಆಚೆ ಹಂಗ್ ಬರ್ಬೇಕಾ ನೀವು? ಅವ್ರ ಹಂಗೆ ತಾನೆ ನಾನ್ ಹಂಗ್ ಬರ್ತೇನೆ. ನಿಮ್ ಸೆಕೆಂಡ್ ಲೈನ್ ನಿಮ್ಗೆ ಏನ್ ಇಷ್ಟನೋ ಅದು, ನನ್ಗೇನಿಲ್ಲ. ಏನ್ ಇಷ್ಟ ನಿಮ್ಗೆ? ಅಲ್ಲ ಹಿಂಗೆ ಇರ್ತೀನಿ, ಹಿಂಗೆ ಮಾಡಿ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ. ಓಕೆ ನೀವ್ ಈ ಕಂಬದ ಹತ್ರ ಇರ್ಬೇಕು. ಓಕೆ, ಬೇರೆ ಹಿಂದ್ಗಡೆ 1 2 3 ಗೋ. 3 ಗೋ. ಸೂಪರ್. ದೀಪಾವಳಿ ಹಬ್ಬದ ದಿನ ನಾವು ಹೊರನಾಡ್ ಟೆಂಪಲ್ ಅನ್ನ ನೋಡ್ಕೊಂಡು ಇವಾಗ ಕಳಸಾ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಸೊ ಈ ಬ್ರಿಡ್ಜಿಂದ ಅಲ್ಲಿ ಒಂದು ಕಾಫಿ ತೋಟ ಇದೆ ಆಯಿತಾ, ಅಲ್ಲಿ ಒಂದು ಅಮೇಝಿಂಗ್ ಆಗಿರೋ ರೀಲ್ ಮಾಡಿದ್ದೀವಿ, ಗ್ರೂಪ್ ರೀಲ್ ಮಾಡಿದ್ದೀವಿ. ಯಾರು ನೋಡಿಲ್ಲ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ. ಓಕೆ, ನೈಸ್. ಶೃಂಗೇರಿಗೆ ಹೋಗೋ ರೂಟಲ್ಲಿ ಇದಿದೆ, ಎಂತ ಸೋಡಾ ಅದು, ಫುಲ್ ಜಾರ್ ಸೋಡಾ ಅಂತ ಹೇಳ್ತೇವೆ. ಅದನ್ನ ಅದ್ರೊಳಗಡೆ ಹಿಂಗ್ ಡಮಾರ್ ಅಂತ ಬೀಳ್ಸೋದು ಚೆನ್ನಾಗಿರ್ತದೆ ಕುಡಿದಿದ್ದು. ನಾನು ನೋಡಿದೀನಿ, ನನ್ನ ಕೊಲ್ಲಿಗೊಬ್ರು ಅದ್ರದ್ದು ವಿಡಿಯೋ ಹಾಕಿದ್ರು. ಚೆನ್ನಾಗಿರುತ್ತೆ ಅದು. ಅದು ಕೆಟ್ಟ ಹುಳಿ ಇರ್ಬೇಕಲ್ಲ, ಅದು ಒಂಥರ ಹುಳಿ ಇರಲ್ಲ, ಖಾರ ಇರುತ್ತೆ. ಸೊ ಇವಾಗ ಬೇಲೂರು ಟೆಂಪಲ್ಗೆ ಬಂದಿದ್ದೀವಿ. ಆ್ಯಂಡ್ ಬೇಲೂರು ಟೆಂಪಲ್ ಅಲ್ಲಿ ನಮ್ಮ ಸೈಟ್ ಸೀಯಿಂಗ್ ಅನ್ನೋದು ಎಂಡ್ ಆಗುತ್ತೆ, ಹಾಗೆ ನಮ್ಮ ವ್ಲಾಗ್ ಅನ್ನೋದು ಎಂಡ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದೀಸ್ ಪೀಪಲ್. ಸೊ ಹೇಗನ್ನಿಸ್ತು ಟ್ರಿಪ್ಪು? ತುಂಬಾ ಚೆನ್ನಾಗಿತ್ತು. ಏನು ಎಂಜಾಯ್ ಮಾಡಿದ್ರಿ? ಇವತ್ತು ನೋಡಿದ್ರಲ್ಲಿ ಏನು ಎಂಜಾಯ್ ಮಾಡಿದ್ರಿ? ಟೆಂಪಲ್, ದೇವಸ್ಥಾನಗಳು. ಎಸ್. ಸೊ ಇದು ಈ ಒಂದು ಬ್ಯಾಚ್ನ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ಈ ರೀತಿ ತುಂಬ ಜನರನ್ನ ನಾವು ಮೀಟ್ ಆಗ್ತಾ ಹೋಗೋಣ. ಆ್ಯಂಡ್ ನೀವು ಅದರಲ್ಲಿ ಒಬ್ಬರಾಗಬಹುದು. ಸೊ ಅದು ಆಗಬೇಕು. ಜೊತೆಗೆ ಈ ಎಲ್ಲ ಟ್ರಾವೆಲ್ ಸ್ಟೋರೀಸ್ ಅನ್ನೋದು ಗೊತ್ತಾಗಬೇಕು ಅಂತಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಸ್ಟೇ ಟ್ಯೂನ್ಡ್ ಆಗಿರಬೇಕು. ಹಾಗೆ ಪ್ರತಿಯೊಂದು ವ್ಲಾಗನ್ನು, ಪ್ರತಿಯೊಂದು ಕಾಂಟೆಂಟನ್ನು ಸಪೋರ್ಟ್ ಮಾಡಬೇಕು ಅಂತಂದರೆ ಡೂ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಡೂ ವಾಟ್ ಎವರ್ ಎಲ್ಸ್ ಯು ವಾಂಟ್ ಟು ಡೂ, ಬಟ್ ಓನ್ಲಿ ಗುಡ್ ಇಂಟೆನ್ಷನ್ಸ್. ಟೇಕ್ ಕೇರ್, ಬಾಯ್. ಐ ವಿಲ್ ಸಿ ಯು ಆನ್ ಮೈ ನೆಕ್ಸ್ಟ್ ವ್ಲಾಗ್. ಸೊ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಅಗೇನ್ ಹೋಗೋಣ. ಆ್ಯಂಡ್ ಟ್ರಾವೆಲ್ ವಿತ್ ಮೀ ಅನ್ನೋದು ಕೂಡ ಮಂತ್ಲಿ ವೈಸ್ ಅಟ್ಲೀಸ್ಟ್ 1 ಟ್ರಿಪ್ಪನ್ನು ಮಾಡಬೇಕು ಅಂತ ನನಗೆ ಆಸೆ ಇದೆ. ಲೆಟ್ಸ್ ಸಿ. ಸೊ ಯಾ, ಐ ವಿಲ್ ಸಿ ಯು ಸೂನ್. ಅಂದರೆ ಫ್ರೈಡೇ 8 o'clock ಶಾರ್ಪ್. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್. ನಮಸ್ತೆ.